ಓಂ ಶಾಂತಿ. ನಾವೆಲ್ಲ ಆತ್ಮರು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾವೆಲ್ಲ ಆತ್ಮರ ತಂದೆ ಒಬ್ಬ ಪರಮಾತ್ಮ ಶಿವನನ್ನು ಸ್ಮೃತಿಸುತ್ತಾ ಈ ಸತ್ಯವನ್ನು ಅರಿಯಲು ನಿಮಿತ್ತನಾಗಿರುವ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತಿದಿನ ಓಂ ಶಾಂತಿ ಟಿವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ: ಶುಭ ಚಿಂತನೆಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ, ಅಂದರೆ ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕ್ ಭವ. ಏನೆಲ್ಲ ನಾವು ಪ್ರಪಂಚದಲ್ಲೀಗ ನಕಾರಾತ್ಮಕವಾಗಿದೆ ಅಂತ ನಾವೆಲ್ಲರೂ ಕೂಡ ಈಗ ಅಂದ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಇದು ಎಲ್ಲವನ್ನೂ ಕೂಡ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಬೇಕು, ಅಂತಹ ಶುಭಚಿಂತಕರಾಗಿ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಕೆಡ್ತಾ ಇರೋದನ್ನು ಕೆಡದೇ ಇರೋ ಥರ ಮಾಡೋದು, ಹಾಳಾಗಿರೋದನ್ನು ಮತ್ತೆ ಹೊಸದನ್ನಾಗಿ ಮಾಡೋದು ಅಲ್ಲ. ಈಗ ಉದಾಹರಣೆಗೆ, ಹಾಲಿರೋದು ಸ್ವಲ್ಪ ಹುಳಿ ಬಿದ್ದರೆ ಅದು ಮೊಸರಿನ ಕಡೆಗೆ ತನ್ನ ಪರಿವರ್ತನೆಯನ್ನು ತಿರುಗಿಸಿಕೊಳ್ತಾ ಸಿಹಿ ಆಗಿರುವ ಹಾಲು ಅದು ಸ್ವಲ್ಪ ಹುಳಿಯ ಕಡೆಗೆ ತನ್ನ ರುಚಿಯನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ, ಸುಗಂಧವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೆ. ಹಾಲಿನ ಸುಗಂಧ, ಹಾಲಿನ ಸವಿ ರುಚಿ ಇದು ಬೇರೆ. ಮೊಸರು ಅದರ ಹುಳಿ, ಅದರ ಸುಗಂಧ, ಅದರ ರುಚಿ, ಅದರ ಧರ್ಮ ಬೇರೆ. ಹಾಗಾಗಿ ನಾವು ಶುಭಚಿಂತನೆ ಮಾಡೋದ್ರಿಂದ ಮೊಸರು ಹಾಲಾಗಬೇಕು ಅನ್ನೋದು ಅಲ್ಲ. ಸಮಯ ಮುಗಿದ ಮೇಲೆ ಹಾಲು ಕೆಡಬೇಕು, ಇಲ್ಲ ಮೊಸರಾಗಬೇಕು, ಇದು ಪ್ರಕೃತಿಯ ಸಹಜ ನಿಯಮ. ಆದರೆ ನನಗೆ ಅಲ್ಲಿ ಹಾಲನ್ನು ನೋಡಿ 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 ಇದು ಯಾವಾಗಲೂ ಹಾಲೇ ಆಗಿರಬೇಕು, ಅದೇ ಸುಗಂಧ ಅದೇ ಸವಿ ಬರಬೇಕು ಅಂತ ತಿಳ್ಕೊಂಡಿರೋದ್ರಿಂದ ಮೊಸರಾಗುವಾಗ ಅದು ನನಗೆ ಕೆಟ್ಟೋಗ್ತಾ ಇರೋ ಹಾಗೆ, ಸರಿಯಿಲ್ಲ ಅನ್ನೋ ಹಾಗೆ, ನೆಗೆಟಿವ್ ಆಗಿ ನನಗೆ ಕಾಣಿಸಿದ್ರೆ ಅದು ಹಾಲಿನ ತಪ್ಪಲ್ಲ, ಪರಿವರ್ತನೆಯ ತಪ್ಪಲ್ಲ, ನಮ್ಮ ತಿಳುವಳಿಕೆಯ ತಪ್ಪಾಗಿರುತ್ತೆ. ಹಾಗಾಗಿ ಈ ಸೃಷ್ಟಿ ನಾಟಕವೂ ಸಹ ಹಾಗೆ ನಮಗೆ ಕಾಣಿಸ್ತಿದೆ. ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲವೂ ಫ್ರೆಶ್ ಆಗಿರಬೇಕು, ಮತ್ತು ಯಾವಾಗಲೂ ಫ್ರೆಶ್ ಆಗಿರಬೇಕು, ಮತ್ತು ಯಾವಾಗಲೂ ಚೆನ್ನಾಗಿರಬೇಕು. ಆ ಥರ ನಾವು ನೋಡ್ತಾ ಇದ್ದೀವಿ, ಆ ಥರ ಇರಬೇಕು ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಪ್ರಕೃತಿಯ ತಪ್ಪಲ್ಲ, ಅದು ಪರಿವರ್ತನೆಯ ನಿಯಮದ ತಪ್ಪಲ್ಲ, ಅದು ನಮ್ಮ ದೃಷ್ಟಿಯ ತಪ್ಪು ಮತ್ತು ನಮ್ಮ ಆಲೋಚನೆಯ ತಪ್ಪಾಗಿರುತ್ತೆ. ಹಾಗಾಗಿ ನಾವು ಕೆಟ್ಟಿರೋದು ಪ್ರಪಂಚ, ಕೆಟ್ಟಿರೋದು ಪ್ರಕೃತಿ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಅಲ್ಲ, ಕೆಟ್ಟಿರೋದು ನನ್ನ ತಪ್ಪು ಆಲೋಚನೆ. ಕೆಲವೊಂದಷ್ಟು ಜೀವನದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಯಾವಾಗ ಅಂತಂದ್ರೆ
ಆ ನಿಯಮವನ್ನು, ಆ ಪರಿವರ್ತನೆಯನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸನ್ನದ್ಧನಾದಾಗ ಅದು ನಮಗೆ ಯಾವುದು ಕೂಡ ನಕಾರಾತ್ಮಕ ಅನಿಸೋದೇ ಇಲ್ಲ. ಅದು ಪರಿವರ್ತನೆಗೊಳ್ಳದೇ ಇದ್ದರೆ ನಕಾರಾತ್ಮಕ. ಈಗ ಉದಾಹರಣೆಗೆ, ನಾನು ಊಟ ಮಾಡುವ ಆಹಾರ ಅದು ಪರಿವರ್ತನೆಗೊಳ್ಬೇಕಾಗ್ತದೆ. ಇಲ್ಲಿ ಸ್ವೀಕಾರ ಮಾಡ್ತೀವಿ ನಾವು. ಒಂದು ಬೀಜ ಗಟ್ಟಿಯಾಗಿರುವಂಥ ಬೀಜವನ್ನು ಬಿತ್ತಿದಾಗ ಮತ್ತೆ ಅದು ಗಟ್ಟಿಯಾದಂಥ ದವಸ ಧಾನ್ಯಗಳನ್ನು ನಮಗೆ ಕೊಡುತ್ತೆ ಪ್ರಕೃತಿ. ಆದರೆ ಒಂದೇ ಬಾರಿಗೆ ಕೊಡೋದಿಲ್ಲ. ಅದು ಸಸಿಯಾಗಿ, ಮೊಳಕೆಯಾಗಿ, ಗಿಡವಾಗಿ, ಹೂವಾಗಿ, ಮೊಗ್ಗಾಗಿ, ಕಾಯಿಯಾಗಿ ಆಮೇಲೆ ಬೀಜವನ್ನು ಕೊಡುತ್ತೆ ನಮಗೆ. ಅದು ಯಾವುದಾದ್ರೂ ಇರ್ಬೋದು, ಅನೇಕ ದವಸ ಧಾನ್ಯಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಯಾವುದೇ ರೀತಿಯ ಬೀಜವು ಕೂಡ ಈ ರೀತಿಯ ಪರಿವರ್ತನೆಯನ್ನು ಹೊಂದುತ್ತಾ ಇರುತ್ತೆ. ಆ ಪರಿವರ್ತನೆಯನ್ನು ಒಪ್ಪಿಕೊಂಡಾಗ ಅಲ್ಲಿ ಸಹನೆ ಬರುತ್ತೆ. ನಾನು ಬಿತ್ತಿರುವ ಬೀಜ ಕನಿಷ್ಠ 3 ತಿಂಗಳ ಅಥವಾ 4 ತಿಂಗಳ ಕಾಯಬೇಕು, ಮತ್ತೆ ಆ ಬೀಜವನ್ನು ನಾನು ನೋಡಬೇಕು ಅಂತಂದರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಕೈಯಲ್ಲಿ ಒಂದು ಬೊಗುಸೆ ಬೀಜ ಇತ್ತು, ಅದನ್ನಾದರೂ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದೊತ್ತು ಊಟ, 2 ಊಟನಾದರೂ ಮಾಡ್ಬೋದಾಗಿತ್ತು. ಅದನ್ನು ತೊಗೊಂಡೋಗಿ ನೆಲದಲ್ಲಿ ಸುರಿದು ಬಿಟ್ಟಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ಅಂತಂದರೆ ಅದರ ಧರ್ಮ ಪರಿವರ್ತನೆಯಲ್ಲಿ ನಡೀತಾ ಇದೆ. ಅದು ಸಸಿಯಾಗಿದೆ, ಬೇರು ಬಿಟ್ಟಿದೆ, ಮೊಳಕೆ ಒಡೆದಿದೆ, ಗಿಡವಾಗ್ತಿದೆ, ಎಲೆಗಳು ಬರ್ತಾ ಇದೆ. ಪ್ರತಿದಿನ ಈತ ನೋಡಿ 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 ಅಯ್ಯೋ ನನ್ನ ಬೀಜನೇ ಬರ್ತಾ ಇಲ್ಲ. ಬರುತ್ತೆ, ಆದರೆ ಅದರದ್ದೇ ಆದಂಥ ಸಮಯಕ್ಕನುಸಾರವಾಗಿ ಆಯಾ ಬೀಜಗಳು ಕಾಣಿಸ್ಕೊಳ್ಳುತ್ತೆ. ಕೊತ್ತಂಬರಿ ಬರಬೇಕು ಅಂದರೆ ಮಿನಿಮಮ್ ಒಂದು 15 ದಿನ ಕಾಯಬೇಕು ನಾವು. ಕೆಲವು 1 ತಿಂಗಳು ಕಾಯಬೇಕು, ಕೆಲವು 2 ತಿಂಗಳು ಕಾಯಬೇಕು, ಕೆಲವು 5 ವರ್ಷ ಕಾಯಬೇಕು, ಕೆಲವು 10 ವರ್ಷ ಕಾಯಬೇಕು. ಅದರ ರಿಸಲ್ಟನ್ನು ನೋಡಬೇಕು ಅಂದರೆ, ಅದರ ಫ್ರೂಟ್ ನೋಡಬೇಕು, ಅದರ ಫಲ ನೋಡಬೇಕು ಅಂತಂದರೆ, ಇದು ಗೊತ್ತಿದ್ದಾಗ ಆ 3 ತಿಂಗಳ 4 ತಿಂಗಳ ಪ್ರೋಸೆಸ್ಸಲ್ಲಿ ಅದು ಎಷ್ಟು ಪರಿವರ್ತನೆ ಆದರೂ ಕೂಡ ಅದು ಒಳ್ಳೆಯದೇ ಅಂತ ನಾವು ಅಂದ್ಕೊಳ್ತೀವಿ. ಅದು ಮೊಳಕೆ ಹೊಡಿಲಿ, ಅದು ಸಸಿ ಬರಲಿ, ಅದು ಗಿಡ ಆಗಲಿ, ಅದು ಎಲೆ ಬರಲಿ, ಎಲೆ ಉದುರಲಿ, ಬೀಜ ಒಂದು ದಿನ ಬರುತ್ತೆ ಅನ್ನೋ ನಂಬಿಕೆಯಿಂದ ರೈತ ಕಾಯ್ತಾ ಕೂಡ್ತಾನೆ. ಆದರೆ 1ಕ್ಕೆ 1 ಅಲ್ಲ, 1ಕ್ಕೆ 100, 1ಕ್ಕೆ 1000 ಬೀಜವನ್ನು ಕೊಡಲಿಕ್ಕೆ ಅದು ತಯಾರಾಗುತ್ತೆ. ಅಲ್ಲಿಯ ತನಕ ನಾವು ಸಹನೆಯಿಂದ ಅದರ ಪರಿವರ್ತನೆಯನ್ನು ಸಹಿಸಿಕೊಳ್ಳಬೇಕಾಗತ್ತೆ. ಹಾಗೆಯೇ ನಾವು ಊಟ ಮಾಡುವ ದವಸ ಧಾನ್ಯಗಳಾಗಲಿ ಅಥವಾ ಸಸ್ಯಾಹಾರದ ಯಾವುದೇ ರೀತಿಯ ಒಂದು ತರಕಾರಿ ಫಲವಾಗಲಿ, ಇದು ಪರಿವರ್ತನೆ ಆಗಬಾರ್ದು, ಎಷ್ಟು ಚೆನ್ನಾಗಿದೆ, ಇದು ಹೀಗೆ ಇರಬೇಕು ಅನ್ನೋದಾಗಿದ್ದರೆ ಅದನ್ನು ನಾವು ಸ್ವೀಕಾರ ಮಾಡಬಾರ್ದು. ಹೋಗಲಿ, ಸ್ವೀಕಾರ ಮಾಡಿದ ಮೇಲೂ ಕೂಡ ಅದು ಪರಿವರ್ತನೆ ಆಗಬಾರ್ದು, ಹಾಗೇ ಇರಬೇಕು ಅಂತಂದರೆ ಅದು ಡೈಜೆಷನ್ ಆಗಿಲ್ಲ. ಇಂಡೈಜೆಷನ್ ಅಂದರೆ ನಾವೇ ಹೋಗಿ ಮತ್ತೆ ಡೈಜೆಷನ್ ಮಾತ್ರೆ ತಗೊಳ್ತೇವೆ, ಮೆಡಿಷನ್ ತಗೊಳ್ತೇವೆ. ಸ್ವಲ್ಪ ಅದು ಪರಿವರ್ತನೆ ಆಗೋದು ಲೇಟ್ ಆದರೂ ಕೂಡ ಡಿಸೀಸ್ ಅಂತ ಕರ್ಕೊಳ್ತೀವಿ ನಾವು. ನಮಗೆ ಜೀರ್ಣ ಸರಿಯಾಗಿ ಆಗಲಿಲ್ಲ, ಗ್ಯಾಸ್ ಬಂತು, ಉಬ್ರ ಬಂತು, ಮೋಷನ್ ಆಗಲಿಲ್ಲ, ಸ್ವಲ್ಪ ಎಲ್ಲಾದರೂ ಆ ಪರಿವರ್ತನೆಯ ಸ್ಪೀಡಲ್ಲಿ ತಡ ಆದರೂ ಕೂಡ ನಮಗದು ರೋಗ ಅನ್ಕೊಳ್ತೀವಿ, ಡಿಸೀಸ್ ಅನ್ಕೊಳ್ತೀವಿ, ಪ್ರಾಬ್ಲಮ್ ಅನ್ಕೊಳ್ತೀವಿ, ಡಾಕ್ಟರ್ ಹತ್ರ ಓಡೋಡ್ತೀವಿ. ಇಲ್ಲಿ ಪರಿವರ್ತನೆ ಬೇಕು ಅಂತ ಕೇಳ್ತೀವಿ ನಾವು, ಅದು ಟೈಮ್ ಸರಿಗೆ ಆಗ್ಬಿಡ್ಬೇಕು ಅಂತ ಅನ್ಕೊಳ್ತೀವಿ ನಾವು. ಸ್ವಲ್ಪ ಲೇಟ್ ಆದರೂ ಕೂಡ ಅದು ಪ್ರಾಬ್ಲಮ್ ಆಗತ್ತೆ ಅಂತ ನಾವಿಲ್ಲಿ ಎಚ್ಚರಿಕೆ ವಹಿಸ್ತೀವಿ. ನಾನು ತಿಂದಿರುವ ದವಸ ಧಾನ್ಯ ತರಕಾರಿ ಪರಿವರ್ತನೆಯಾಗಿ ಜೀರ್ಣವಾಗಿ ಶಕ್ತಿ ಆಗಬೇಕು ಅಂತ ಇಲ್ಲಿ ನಾನು ಸ್ವೀಕಾರ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೂ ಕೂಡ ನನಗದು ಪ್ರಾಬ್ಲಮ್ ಅಂತ ಗೊತ್ತಿರುತ್ತೆ. ಅಲ್ಲಿ ನಾನು ಬಿತ್ತಿರುವ ಬೀಜ ಅಷ್ಟೆಲ್ಲ ಪರಿವರ್ತನೆ ಆದರೂ ಕೂಡ ಅಂತಿಮದಲ್ಲಿ ನನಗೆ ಫಲ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಅಲ್ಲಿ ಸಹನೆಯಿಂದ ಕಾಯ್ತಾ ಇರ್ತೀವಿ. ಅದೇ ತರಹ ಈ ಸೃಷ್ಟಿ ನಾಟಕದ ಸೀಡ್ ನಮಗೆ ಫಲ ಕೊಡಬೇಕು ಅಂದರೆ ಮತ್ತೆ 5,000 ವರ್ಷ ಕಾಯಬೇಕಾಗತ್ತೆ. ನಾವು ಯಾವ ಒಂದು ಪೀಕ್ ಸ್ಟೇಜನ್ನು ನಾವು ನೋಡಿದ್ವಿ ಅದನ್ನು ನೋಡಬೇಕು ಅಂದರೆ ಮತ್ತೆ 5,000 ವರ್ಷಗಳ ಪರಿವರ್ತನೆಗೆ ಒಳಪಡಬೇಕಾಗತ್ತೆ. ಆ ಡ್ರಾಮಾ ಸಂಗಮಯುಗ ಮತ್ತೆ ನೋಡಬೇಕು ಅಂದರೆ 5,000 ವರ್ಷ ಬೇಕಾಗತ್ತೆ. ಸತ್ಯುಗ ಮತ್ತೆ ನೋಡಬೇಕು ಅಂತಂದರೆ ಈ ದಿನಗಳು ಅಂತಂದರೆ ಪರ್ಮನೆಂಟ್ ಇರಬೇಕು, ಹಿಂಗೆ ಇರಲ್ಲ. ಇದು ಸೃಷ್ಟಿಯ ನಿಯಮ, ಪರಿವರ್ತನೆ ಜಗದ ನಿಯಮ.
ಪ್ರೋಸೆಸ್ಸಲ್ಲಿ ಹೋಗ್ತಾ ಇರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಇದು ಪರಿವರ್ತನೆ ಆಗ್ತಾ ಆಗ್ತಾ ದಿನಗಳು, ಗಂಟೆಗಳು, ನಿಮಿಷಗಳು ಉರುಳ್ತಾ 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 ಇದು ಸರಿಬೇಕಾಗತ್ತೆ ಸಮಯದ ಪರಿಧಿ. ಅಷ್ಟರೊಳಗಡೆ ನಡೆಯೋ ಪ್ರೋಸೆಸ್ಸಲ್ಲಿ ನಾವು ಒದ್ದಾಡಿದ್ರು ಕೂಡ ಏನು ಮಾಡೋಕ್ಕಾಗತ್ತೆ? ನಾವು ಯಾಕೆ ಒದ್ದಾಡಬೇಕು? ಒದ್ದಾಡೋದಿಲ್ಲ. ಯಾವಾಗ ಒದ್ದಾಡ್ತೀವಿ ಅಂದರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂದಾಗ. ಅಂದರೆ ಇವತ್ತು ನಾನು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಈ ಸೃಷ್ಟಿಯಲ್ಲಿ ಏನೆಲ್ಲ ನಮಗೆ ನಕಾರಾತ್ಮಕವಾಗಿ ಕಾಣಿಸ್ತಾ ಇದೆಯೋ, ನೆಗೆಟಿವ್ ಅಂತ ಕಾಣಿಸ್ತಾ ಇದೆಯೋ, ಆ್ಯಕ್ಚುಲ್ ಅದು ನೆಗೆಟಿವ್ ಅಲ್ಲ. ಆ್ಯಕ್ಚುಲಿ ಅದು ನಕಾರಾತ್ಮಕ ಅನ್ನೋದೇ ಅಲ್ಲ. ಈ ಸೃಷ್ಟಿಯ ನಾಟಕದ ಒಂದು ಭಾಗವಾಗಿ, ಪರಿವರ್ತನೆಯ ಒಂದು ಭಾಗವಾಗಿ ಅದು ನಡೀತಾ ಇರುವಂಥದ್ದು. ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟಾಗಿ ಯಾವುದನ್ನು ಈ ಸೃಷ್ಟಿ ಇಟ್ಕೊಳ್ಳೋದಿಲ್ಲ. ಸತ್ಯುಗ ಆದರೂ ಸರಿ, ಪರಮಾತ್ಮ ಆದರೂ ಸರಿ, ಸಂಗಮಯುಗ ಆದರೂ ಸರಿ, ಪರಿವರ್ತನೆ ಈ ಜಗತ್ತಿನ ನಿಯಮ. ಅದನ್ನು ಅದು ಮಾಡಿಕೊಳ್ಳೇಬೇಕು. ಹೇಗೆ ಸಮುದ್ರ, ಎಷ್ಟೇ ಒಳ್ಳೆ ನೀರು ಬರಲಿ, ಎಷ್ಟೇ ಕಸ ಕೊಳಚೆ ಬರಲಿ, ತನ್ನ ಅಲೆಗಳ ಮುಖಾಂತರ ಅದನ್ನು ಯಾವತ್ತೂ ಕೂಡ ಪರಿವರ್ತನೆ ಮಾಡಿಕೊಳ್ತಾನೆ ಇರುತ್ತೆ. ಅಲೆಗಳ ಮುಖಾಂತರ ದಂಡಿಗೆ ಕಸ ಕಡ್ಡಿಯನ್ನು ಬಿಸಾಕ್ತಾನೆ ಇರುತ್ತೆ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇರುತ್ತೆ. ಇದು ಪರಿವರ್ತನೆಯನ್ನು ಮಾಡಿಕೊಳ್ತಾ ಇರುತ್ತೆ. ಒಳ್ಳೆ ನೀರೇ ಇರಬೇಕು, ಸಿಹಿ ನೀರೇ ಬರಬೇಕು, ಕೆಂಪು ನೀರೇ ಬರಬೇಕು, ಕರಿ ನೀರೇ ಬರಬೇಕು ಅಂತದು ಕಾಯಲ್ಲ. ಯಾವ ನೀರಾದ್ರೇನು ಸಮಯ ಅನುಸಾರ ಅದು ಸ್ವಚ್ಛ ಮಾಡ್ಕೊಳ್ತಾನೆ ಇರುತ್ತೆ. ಎಷ್ಟು ಮಧ್ಯದಲ್ಲಿ ಸಮುದ್ರ ಸ್ವಚ್ಛವಾಗಿ ನಮಗೆ ಕಾಣಿಸುತ್ತೋ ಅಷ್ಟೇ ಗಲೀಜು ಆ ಸಮುದ್ರದ ದಂಡೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಸ್ವಚ್ಛತೆಗೆ ಇಷ್ಟಾದರೂ ಕಸ ಹೊರಗೆ ಬರಬೇಕಾಗತ್ತೆ. ಆದರೆ ನಮ್ಮ ದೃಷ್ಟಿ ಅಷ್ಟು ಸ್ವಚ್ಛವಾಗಿ, ಶುದ್ಧವಾಗಿ ಹರಿಯುವಂತಹ, ಧುಮ್ಮಿಕ್ಕುವಂತಹ, ಪರಿವರ್ತನೆಗೊಳ್ತಾ ಇರುವಂತಹ ಸಮುದ್ರವನ್ನು ನೋಡಿದಾಗ ವಾವ್ ಅನಿಸುತ್ತೆ. ಅದೇ ಸಮುದ್ರವನ್ನು ನೋಡ್ತಾ ಇರುವ ದೃಷ್ಟಿ ಈ ಕಡೆ ದಂಡೆ ಕಡೆ ತಿರುಗಿದಾಗ, ಅದು ತಂದಾಗ್ತಾ ಇರುವ ಕಸ ಕಡ್ಡಿ ಕಡೆ ತಿರುಗಿದಾಗ, ಕೊಳಚೆಗಡ ಕಡೆ ತಿರುಗಿದಾಗ, ಆ ದುರ್ಗಂಧವನ್ನು ನೋಡಿದಾಗ ನಮಗೆ ನೆಗೆಟಿವ್ ಕಾಣಿಸುತ್ತೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲವೂ ಪರಿವರ್ತನೆಗೊಳಪಟ್ಟಿದೆ. ನಾವು ಎಲ್ಲರೂ ಪರಿವರ್ತನೆಗೊಳಪಟ್ಟಿದ್ದೀವಿ. ಆ ಚಕ್ರದಲ್ಲಿ ಇದ್ದೀವಿ. ಹೇಗೆ ಒಂದು ಜಾತ್ರೆಯಲ್ಲಿ ಮಕ್ಕಳು ಆಡುವಂಥ ಒಂದು ತೊಟ್ಟಿಲು ಆಟ ಏನಿದೆ, ಮೇಲೆ ಕೆಳಗೆ ಮೇಲೆ ತೆಳಗೆ ತಿರುಗುವಂಥ ಒಂದು 4-6 ತೊಟ್ಟಿಲುಗಳನ್ನು ಮಾಡಿಕೊಂಡು ಮಕ್ಕಳನ್ನು ಕೂಡಿಸಿಕೊಂಡು ತಿರುಗ್ತಾ ಆಟ ಆಡಿಸ್ತಾರೋ, ಅದು ಪರಿವರ್ತನೆ ಆಗ್ತಾ ಇರುತ್ತೆ. ಆವಾಗಲೇ ಅದಕ್ಕೆ ಮನೋರಂಜನೆ ಇರುತ್ತೆ. ನಿಂತರೆ ಆ ಒಂದು ತೊಟ್ಟಿಲಿಗೆ ಯಾವ ಅರ್ಥನೂ ಇರೋದಿಲ್ಲ. ಅದು ಒಂದು ಆಟ ಅಂತ ಆಕರ್ಷಣೆನೂ ಮಾಡೋದಿಲ್ಲ ಮಕ್ಕಳನ್ನ. ಕೆಳಗಡೆ ಕೂತಿರುವ ಮಕ್ಕಳು ಮೇಲೆ ಹೋಗ್ತವೆ, ಮೇಲೆ ಹೋಗಿರೋ ಮಕ್ಕಳು ಮತ್ತೆ ಕೆಳಗಡೆ ಬರ್ತವೆ, ಈ ಕಡೆನೂ ಬರ್ತವೆ, ಆ ಕಡೆನೂ ಬರ್ತವೆ. ಎಲ್ಲ ಹಂತದಲ್ಲೂ ಕೂಡ ಪರಿವರ್ತನೆಯನ್ನು ನೋಡ್ತಾ ಬರ್ತವೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಎನ್ನುವ ಈ 4 ತೊಟ್ಟಿಲುಗಳ ಆಟದಲ್ಲಿ ಸತ್ಯುಗದಲ್ಲಿ ಕುಳಿತಿದ್ದೀವಿ. ಇದು ಫುಲ್ ಆದಮೇಲೆ ತ್ರೇತಾದಲ್ಲಿ ಕುಳಿತಿದ್ದಾರೆ, ಅದು ಫುಲ್ ಆದಮೇಲೆ ದ್ವಾಪರದಲ್ಲಿ ಕುಳಿತಿದ್ದಾರೆ, ಅದು ಫುಲ್ ಆದಮೇಲೆ ಕಲಿಯುಗದಲ್ಲಿ ಕುಳಿತಿದ್ದಾರೆ. 4 ತೊಟ್ಟಿಲದಲ್ಲಿ ಕೂತಿರೋರು ಇಲ್ಲಿದ್ದೀವಿ. ತಿರುಗುತ್ತಾ ಇದೆ. ಈಗ ಕಲಿಯುಗದ ಸಮಯ. ಸತ್ಯುಗವನ್ನು ನೋಡಿಕೊಂಡು ಬಂದಾಗ, ಮೇಲೆ ನೋಡಿದವರಿಗೆ ಕೆಳಗಡೆ ಬಂದಾಗ ಈ ಕಿರುಚಾಟ, ಈ ಕೂಗಾಟ, ಈ ಚೀರಾಟ, ಈ ಸದ್ದುಗದ್ದಲ, ಈ ಶಬ್ದದ ಕಡೆಗೆ ಗಮನ ಹೋಗುತ್ತೆ. ಅದೇ ತೊಟ್ಟಲು ಮೇಲೆ ಹೋದಾಗ
ಆಕಾಶ, ಪ್ರಕೃತಿ, ಪಕ್ಷಿ, ಗಿಡ ಮರಗಳ ಕಡೆಗೆ ಗಮನ ಹೋಗುತ್ತೆ. ಹೇಗೋ ಹಾಗೆ ಸಹಜವಾಗಿ ಸತ್ಯ ತ್ರೇತಾದಲ್ಲಿ ನಮಗೆ ಒಂದಷ್ಟು ಲೈಟಾಗಿ ನಮ್ಮ ಮನಸ್ಸು, ನಮ್ಮ ಸಂಸ್ಕಾರ, ನಮ್ಮ ಲೈಫ್ ಇರುತ್ತೆ. ಕೆಳಗಡೆ ಬಂದಾಗ ತೊಟ್ಟಿಲು, ದ್ವಾಪರ ಕಲಿಯುಗದಲ್ಲಿ ಸ್ವಲ್ಪ ಇಲ್ಲಿ ಶಬ್ದದ ಪ್ರಪಂಚದ ಕಡೆಗೆ, ಕೂಗಾಟ ನರಳಾಟದ ಕಡೆಗೆ, ಹಾರಾಟ ಚೀರಾಟದ ಕಡೆಗೆ, ರಾಗ ದ್ವೇಷಗಳ ಕಡೆಗೆ ಗಮನ ಹೋಗಿ ಅಷ್ಟು ಮನೋರಂಜನೆ ಇಲ್ಲಿ ಸಿಗೋದಿಲ್ಲ, ಅಷ್ಟು ಸುಖ ಶಾಂತಿ ಅನುಭೂತಿ ಇಲ್ಲ ಆಗೋದಿಲ್ಲ. ಅದು ಸತ್ಯ. ಆದರೆ ಇಲ್ಲಿ ಯಾವುದನ್ನೂ ನಾವು ಪರಿವರ್ತನೆ ಮಾಡಲಿಕ್ಕಾಗಲ್ಲ. ನೀವು ಅದಕ್ಕೆ ನಕಾರಾತ್ಮಕ ಅಂತಾದರೂ ಕೊಡ್ರಿ, ನೆಗೆಟಿವ್ ಅಂತಾದರೂ ಕೊಡ್ರಿ, ವೇಸ್ಟ್ ಅಂತಾದರೂ ಕೊಡ್ರಿ, ಸರಿ ಇಲ್ಲ ಅಂತಾದರೂ ಕೊಡ್ರಿ, ಹೆಂಗೆ ಪರ್ಚ್ಕೊಂಡ್ರೂ ಗಾಯ ಆಗೋದು ನಮ್ಮದೇ ಮೈ. ಹಾಗೆ ಈ ಸೃಷ್ಟಿ ನಾಟಕವನ್ನು ನೋಡಿ ಯಾರು ಎಷ್ಟು ನೆಗೆಟಿವ್ ಮಾತಾಡಿದರೂ ಕೂಡ ಅಷ್ಟೇ ರಿವರ್ಸ್ ಆಗಿ ಅವರಿಗೆ ಅದು ಎಫೆಕ್ಟ್ ಆಗುತ್ತೆ. ಎಷ್ಟಾದರೂ ಸರಿ, ನೀವು ಎಲ್ಲೂ ಕೂಡ ನೀವು ಪಾಸಿಟಿವ್ ನೋಡಲಿಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ನೋಡಿದ್ರೆ ನೆಗೆಟಿವೇ ಕಾಣಿಸುತ್ತೆ ಜಾಸ್ತಿ. ಹಾಗೆ ಸತ್ಯ ತ್ರೇತವನ್ನು ಒಪ್ಕೊಂಡು ನಾವು ದ್ವಾಪರ ಕಲಿಯುಗವನ್ನು ಒಪ್ಕೊಳ್ಳದೆ ಇದ್ದರೆ ನಾನೊಬ್ಬ ತ್ರಿಕಾಲ ಜ್ಞಾನಿ ಆಗ್ಲಿಕ್ಕಾಗಲ್ಲ, ನಾನೊಬ್ಬ ತ್ರಿನೇತ್ರಿ ಆಗ್ಲಿಕ್ಕಾಗಲ್ಲ, ನಾನೊಬ್ಬ ಜ್ಞಾನಿ ಆಗ್ಲಿಕ್ಕೆ ಆಗೋದಿಲ್ಲ, ನಾನೊಬ್ಬ ಸಾಕ್ಷಿ ಸ್ಥಿತಿ ಅನುಭವ ಮಾಡಲಿಕ್ಕಾಗಲ್ಲ. ಜ್ಞಾನಿಗಳು ಯಾಕೆ ಅನುಭವ ಜಾಸ್ತಿ ಆದಷ್ಟು ಮೌನದಲ್ಲಿ ಹೋಗ್ತಾರೆ, ಯಾಕೆ ಶಾಂತಿಯಲ್ಲಿ ಇರ್ತಾರೆ, ಯಾರ ಗದ್ದಲಕ್ಕೂ ಕಿವಿಗೊಡೋದಿಲ್ಲ, ಯಾರ ಮಾತಿಗೂ ಕಿವಿಗೊಡೋದಿಲ್ಲ, ಯಾವುದಕ್ಕೂ ಉದ್ವೇಗಗೊಳ್ಳೋದಿಲ್ಲ, ಆವೇಶದಲ್ಲಿ ಬರೋದಿಲ್ಲ. ಕಾರಣ ಇಷ್ಟೇ, ಒಬ್ಬ ಜ್ಞಾನಿ ಆದಾತನಿಗೆ ಅನುಭವ, ಆ ಸತ್ಯ ದೃಷ್ಟಿ, ಜಗದ ಪರಿವರ್ತನಾ ನಿಯಮದ ದೃಷ್ಟಿ ತಾನಾಗೇ ಆ ಪ್ರಬುದ್ಧತೆಗೆ ಅನುಸಾರವಾಗಿ ಬರ್ತಾ ಹೋಗುತ್ತೆ. ಬರ್ತಾ 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 ಎಲ್ಲವನ್ನೂ ಕೂಡ ಸಾಕ್ಷಿಯಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಕಾರಣ ಈ ಸೃಷ್ಟಿ ನಾಟಕವನ್ನು ಒಪ್ಪಿಕೊಳ್ಳದೆ ಬೇರೆ ವಿಧಿ ಯಾವ ಜ್ಞಾನಿಗೂ ಇಲ್ಲ, ಸ್ವಯಂ ಪರಮಾತ್ಮನಿಗೂ ಸಹ. ಸೃಷ್ಟಿಕರ್ತ ಅಂತ ಯಾರನ್ನು ನಾವು ಕರಿತೀವಿ, ಆ ಪರಮಾತ್ಮನೂ ಸಹ ಈ ಸೃಷ್ಟಿಯನ್ನು ಸಾಕ್ಷಿಯಾಗಿ ನೋಡಲೇಬೇಕಾಗಿದೆ ಮತ್ತು ಈ ಸೃಷ್ಟಿ ನಾಟಕವನ್ನು ಒಪ್ಕೊಳ್ಳಲೇಬೇಕಾಗಿದೆ ಮತ್ತು ಅದರ ಮಹಿಮೆಯನ್ನೇ ಈಗ ಮಾಡ್ತಾನೂ ಬಂದಿದ್ದಾರೆ ಪರಮಾತ್ಮ. ಹಾಗಾಗಿ ನಾವು ಕೂಡ ಈ ಜ್ಞಾನಕ್ಕೆ ಬಂದ ಮೇಲೆ ನಮಗೇನೋ ಜ್ಞಾನ ಗೊತ್ತಾಗ್ಬಿಟ್ಟಿದೆ, ಸತ್ಯ ಗೊತ್ತಾಗ್ಬಿಟ್ಟಿದೆ, ಪರಮಾತ್ಮ ಸಿಕ್ಕಿಬಿಟ್ಟಿದ್ದಾರೆ, ನಾವು ಬ್ರಾಹ್ಮಣರಾಗ್ಬಿಟ್ಟಿದ್ದೀವಿ, ಸಂಪ್ರದಾಯದಲ್ಲಿ ಬಂದುಬಿಟ್ಟಿದ್ದೀವಿ, ನಾವು ಲಕ್ಕಿಯಷ್ಟು ಸೋಲ್ ಅಂತ ನಮ್ಮನ್ನು ಅಂದ್ಕೊಳ್ತೀವಿ. ತಪ್ಪಲ್ಲ. ಆದರೆ ಅದರ ನಿಜವಾದ ರಿಯಾಲಿಟಿ ಮತ್ತು ಅದರ ನಿಜವಾದ ಸುಖವನ್ನು ಯಾವಾಗ ಅನುಭವ ಮಾಡ್ತಾನೆ ಒಬ್ಬ ಬ್ರಾಹ್ಮಣ ಆತ್ಮ ಅಂದರೆ, ಯಾವಾಗ ಕಂಪ್ಲೀಟಾಗಿ ಸೃಷ್ಟಿ ನಾಟಕವನ್ನು ಒಪ್ಕೊಳ್ತಾನೆ, ಸ್ವೀಕಾರ ಮಾಡ್ತಾನೆ, ನಿರ್ದೋಷದಿಂದ ನೋಡುವ ಕಲೆಯನ್ನು ಕಲಿತಾನೆ, ಸಾಕ್ಷಿಯಾಗಿರಲಿಕ್ಕೆ, ಅನುಭವ ಮಾಡಲಿಕ್ಕೆ, ಅಂತರ್ಮುಖಿಯಾಗಲಿಕ್ಕೆ ಯಾವಾಗ ಅರ್ಥ ಮಾಡಿಕೊಳ್ತಾನೆ, ಆಗ ನಿಜವಾದ ಬ್ರಾಹ್ಮಣ ಜೀವನ ಆರಂಭ ಆಗಿರುತ್ತೆ. ನಿಜವಾದ ಉತ್ಕಟ ಫಲವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉಳಿದಿರೋದೆಲ್ಲವೂ ಕೂಡ ಒಂದು ಸಂಪ್ರದಾಯ ಅಷ್ಟೇ ಇಲ್ಲಿರೋದು. ಒಂದು ಸಂಪ್ರದಾಯ ಇದೆ, ಇನ್ನೊಂದು ಅನುಭೂತಿ ಇದೆ ಇಲ್ಲಿ ಈ ಜೀವನದಲ್ಲಿ. ಬ್ರಾಹ್ಮಣರಾದ ಮೇಲೆ ಸಂಪ್ರದಾಯವನ್ನು ಅಳವಡಿಸಿಕೊಂಡು ಒಂದಷ್ಟು ತಾತ್ಕಾಲಿಕವಾದಂಥ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡು ನಾನು ತುಂಬ ಬದಲಾಗ್ಬಿಟ್ಟಿದ್ದೀನಿ, ಜ್ಞಾನಿ ಆಗ್ಬಿಟ್ಟಿದ್ದೀನಿ ಅನ್ನುವ ಖುಷಿ ನಶೆಯಲ್ಲಿ ತೇಲಾಡ್ತಾರೆ. ಇದು ಒಂದು ಕ್ಯಾಟಗರಿ.
ಆದರೆ ನಿಜವಾದ ಸತ್ಯ ಏನು ಅಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋದು ಅಂತಂದ್ರೇ ನನ್ನ ಪ್ರಕಾರ ಅಥವಾ ಸತ್ಯ ಇರೋದು ಹೀಗೇನೆ. ಇಲ್ಲಿಯ ತನಕ ಯಾವ ದೃಷ್ಟಿಯಲ್ಲಿ ಜಗತ್ತನ್ನು ನೋಡ್ತಾ ಇದ್ರಿ, ಆತ್ಮರನ್ನು ನೋಡ್ತಾ ಇದ್ರಿ, ಆ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳೋದು. ಯಾವಾಗ ದೃಷ್ಟಿ ಸೇ ಸೃಷ್ಟಿ, ಜೈಸಾ ದೃಷ್ಟಿ ವೈಸಾ ಸೃಷ್ಟಿ, ಯಾವಾಗ ನಿಮ್ಮ ದೃಷ್ಟಿ ಪರಿವರ್ತನೆ ಆಯಿತು ಆಗ ಸೃಷ್ಟಿ ಪರಿವರ್ತನೆಯಾಗಿ ಕಾಣಿಸ್ಲಿಕ್ಕೆ ಆರಂಭ ಆಗುತ್ತೆ. ಯಾವಾಗ ನೀವು ನೋಡ್ತಾ ಇರೋದು ಬೇರೆ ರೀತಿಯಲ್ಲಿ ಕಾಣಿಸ್ಲಿಕ್ಕೆ ಆರಂಭವಾಯಿತು ಅದರ ಅರ್ಥ ಒಳಗಡೆ ನಿಮಗೆ ಅನುಭೂತಿಯು ಕೂಡ ಪರಿವರ್ತನೆ ಆಗ್ತಾ ಹೋಗುತ್ತೆ. ಯಾವುದನ್ನು ಇಲ್ಲಿಯ ತನಕ ರಾಗ ದ್ವೇಷದಿಂದ ನೋಡ್ತಾ ಇದ್ರಿ, ಭೇದ ಭಾವದಿಂದ ನೋಡ್ತಾ ಇದ್ರಿ, ಸರಿ ತಪ್ಪು ಅಂತ ನೋಡ್ತಾ ಇದ್ರಿ, ಧರ್ಮ ಅಧರ್ಮ ಅಂತ ನೋಡ್ತಾ ಇದ್ರಿ, ನಮ್ಮದು ಬೇರೆದು ಅಂತ ನೋಡ್ತಾ ಇದ್ರಿ, ನಾನು ಮತ್ತು ಪರ ಅಂತ ನೋಡ್ತಾ ಇದ್ರಿ, ಪಾಪ ಪುಣ್ಯ ಅಂತ ನೋಡ್ತಾ ಇದ್ರಿ, ಇದೆಲ್ಲವೂ ಕೂಡ ಹೋಗಿ ಈ ನಾಟಕ ಪರ್ಫೆಕ್ಟ್, ಈ ನಾಟಕ ಎಕ್ಯುರೇಟ್, ಈ ನಾಟಕ ಪರಿವರ್ತನೆ ಜಗದ ನಿಯಮ ಅದರ ಅನುಸಾರ ನಡೀತಾ ಇದೆ. ಈ ನಾಟಕ ಹೂಬಹು, ಈ ನಾಟಕ ನಥಿಂಗ್ ನ್ಯೂ. ಈ ಆತ್ಮರು ನಿರ್ದೋಷ, ಈ ನಾಟಕದಲ್ಲಿ ಯಾವ ದೋಷವೂ ಇಲ್ಲ. ಈ ನಿರ್ದೋಷ ದೃಷ್ಟಿ, ಈ ಸಮಾನ ದೃಷ್ಟಿ, ಈ ಏಕತೆ ದೃಷ್ಟಿ ಯಾವಾಗ ನಮಗೆ ಬರುತ್ತೋ ಆಗ ತಿಳ್ಕೊಳ್ಳಿ ಇವರಲ್ಲಿ ಪ್ರಬುದ್ಧತೆ ಬಂದಿದೆ, ಇವರಲ್ಲಿ ದೃಷ್ಟಿ ಪರಿವರ್ತನೆ ಆಗಿದೆ, ಇವರೊಬ್ಬ ಜ್ಞಾನಿಯಾಗಿದ್ದಾರೆ, ಇವರೊಬ್ಬ ತ್ರಿಮೂರ್ತಿ ಆಗಿದ್ದಾರೆ, ಇವರೊಬ್ಬ ತ್ರಿನೇತ್ರಿ ಆಗಿದ್ದಾರೆ. ಅಂಥವರನ್ನ ಬಾಪ್ ಸಮಾನ್, ಸಾಕ್ಷಿ, ಬೀಜರೂಪ ಸ್ಥಿತಿ, ಕರ್ಮಾತೀತ ಸ್ಥಿತಿಯನ್ನು ಹೋಲಿಸ್ಬೋದು ಮತ್ತು ಅವರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಂಪ್ರದಾಯ ಆಚರಿಸುವವರು ಹಲವರು ಇರ್ತಾರೆ, ಈ ಸೂಕ್ಷ್ಮ ಸಂಸ್ಕಾರವನ್ನು ಅಳವಡಿಸಿಕೊಳ್ಳುವವರು ವಿರಳ, ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಇರ್ತಾರೆ. ನಮ್ಮ ಗುರಿ ಬರೀ ಸಂಪ್ರದಾಯವನ್ನು ಆಚರಣೆ, ಎಲ್ಲ 16 ಸಂಪ್ರದಾಯಗಳನ್ನು ಮಾಡಿರುವ ನಮಗೆ ಇದೊಂದು ಸಂಪ್ರದಾಯ ಮಾಡೋದು ಇದೇನು ದೊಡ್ಡ ವಿಚಾರ ಅಲ್ಲ. ನಮಗೆ 16 ನಾಟಕಗಳನ್ನು ಮಾಡಿರೋರಿಗೆ ಇನ್ನೊಂದು ನಾಟಕ ದೊಡ್ಡದಲ್ಲ, 16 ವೇಷಗಳನ್ನು ಹಾಕೋರಿಗೆ ಮತ್ತೊಂದು ವೇಷ ಏನು ದೊಡ್ಡದಲ್ಲ. ವೇಷ ಹಾಕೋದ್ರಿಂದ ಏನೂ ಕೂಡ ಜಗತ್ತಲ್ಲಿ ನಡೆಯೋದಿಲ್ಲ. ಆದರೆ ಒಳಗಡೆ ದೃಷ್ಟಿ ಪರಿವರ್ತನೆ, ಸ್ಮೃತಿ ಪರಿವರ್ತನೆ, ಸ್ಥಿತಿ ಪರಿವರ್ತನೆ, ಇದು ನಮಗೆ ಆದರೆ ಮಾತ್ರನೇ ನಾನು ನಿಜವಾದ ಬ್ರಹ್ಮಣ ಆತ್ಮ, ನಾನು ನಿಜವಾದ ತೀವ್ರ ಪುರುಷಾರ್ಥಿ ಮತ್ತು ನಾನು ನಿಜವಾದ ತ್ರಿನೇತ್ರಿ ಜ್ಞಾನಿ ಆತ್ಮನಾಗ್ತಾ ಇದ್ದೇನೆ. ಇದು ಆಗದೆ ಇನ್ನೂ ನಿಮಗೆ ಭೇದ ಭಾವ, ನಮ್ಮವರು ಬೇರೆಯವರು, ಲಾಭ ನಷ್ಟ, ಇದ್ರ ಕಡೆಗೆ ಗಮನ ಇದೆ. ಸ್ತ್ರೀ ಪುರುಷ, ಪಾಪ ಪುಣ್ಯ, ಇದು ಯಾವುದು ಕಾಣದ ಒಂದು ಅಭೇದ ಸ್ಥಿತಿ. ಆತ್ಮ ಕಾಣಬೇಕು, ಪಾತ್ರ ಕಾಣಬೇಕು. ಪಾತ್ರವನ್ನು ನೋಡಿದಾಗ ಎಕ್ಯುರೇಟ್ ಅಂತ ಬರಬೇಕು, ಆತ್ಮನನ್ನು ನೋಡಿದಾಗ ಪಾರ್ಟದಾರಿ ಆಕ್ಟರ್ ಅಂತ ಕಾಣಿಸ್ಬೇಕು. ನಿಮಗಿಲ್ಲಿ ಏನು ನೋಡಿದರೂ ಕೂಡ ನೆಗೆಟಿವ್ ಅನ್ನೋ ಶಬ್ದನೇ ನಮ್ಮ ಡಿಕ್ಷನರಿಯಲ್ಲಿ ಇಲ್ಲ. ತಪ್ಪು ಅನ್ನೋದೇ ಈ ಡ್ರಾಮಾದಲ್ಲಿ ಇಲ್ಲವೇ ಇಲ್ಲ. ಇದು ಒಬ್ಬ ಜ್ಞಾನಿ ಆತ್ಮನ ದೃಷ್ಟಿ. ಅಣ್ಣವ್ರೆ ಇದೆಲ್ಲ ನಡೀತಾ ಇದೆಯಲ್ಲ, ಮತ್ತೆ ಹೌದು ನಡೆಯುತ್ತೆ, ನಡಿಬೇಕು. ಅದನ್ನು ಯಾರು ತಡೀತಾರೆ? ತಡಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಮಾತ್ಮ ಹೇಳಿದ ಮೇಲೆ, ಹಾಗಿದ್ರೆ ಪರಮಾತ್ಮನೇ ತಡೆದಿಲ್ಲ ಅಂತಂದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದೀಯಾ? ಅಂದರೆ ಪರಮಾತ್ಮನಿಗಿಂತ ಬುದ್ಧಿವಂತ, ದಯಾಮಯಿ, ಕರುಣಾಮಯಿನ ನೀನು. ಪರಮಾತ್ಮನಿಗೆ ಸತ್ಯ ಗೊತ್ತು, ಸಾಕ್ಷಿಯಾಗಿ ತನ್ನ ಪಾತ್ರ ಮಾಡ್ತಾ ಇದ್ದಾರೆ. ಆ ಸತ್ಯವನ್ನು ನಮಗೂ ತಿಳಿಸಿದರೂ ಕೂಡ ನಾವು ಅವರಿಗಿಂತ ದೊಡ್ಡವರು, ಕರುಣಾಮಯಿಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಅಜ್ಞಾನಿಗೂ ಮತ್ತು ಜ್ಞಾನಿಗೂ ಇರುವಂಥ ವ್ಯತ್ಯಾಸ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಇದು ಎಲ್ಲರಿಗೂ ಸಾಧು ಇಲ್ಲ, ಸಾಧ್ಯನೂ ಇಲ್ಲ. ಯಾಕಂದರೆ ನಾನು ಕೂಡ ಈ ಆಧ್ಯಾತ್ಮಿಕ ದಾರಿಯ ಒಂದು 20 ವರ್ಷದ ಅನುಭವಗಳಲ್ಲಿ
ಸಾವಿರಾರು ಆತ್ಮರನ್ನ ಮತ್ತು ಅವರ ಪಾತ್ರಗಳನ್ನು ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ. ಜ್ಞಾನಕ್ಕೆ ಬರ್ತಾರೆ, ಬಾಬರವ್ರನ್ನ ಪ್ರೀತಿಸ್ತಾರೆ, ಸಂಪ್ರದಾಯವನ್ನು ಅಳವಡಿಸಿಕೊಳ್ತಾರೆ. ಆದರೆ ಒಳಗಡೆ ಆಗಬೇಕಾಗಿರುವ ಸೂಕ್ಷ್ಮ ಪರಿವರ್ತನೆಗಳು ಮಾಡಿಕೊಳ್ಳುವಲ್ಲಿ ವಿಫಲ ಆಗ್ತಾರೆ. ಸೂಕ್ಷ್ಮ ದೃಷ್ಟಿಯ ಕಡೆಗೆ ಗಮನ ಕೊಡಲ್ಲ, ಯಥಾರ್ಥ ಸತ್ಯದ ಸಾರದ ತಿರುಳಿನ ಕಡೆಗೆ ಗಮನ ಕೊಡಲ್ಲ. ಈಗ ಹಣ್ಣು ಎಷ್ಟೇ ಚೆನ್ನಾಗಿದ್ರೂ ಕೂಡ ಕೈಯಲ್ಲಿ ಹಿಡ್ಕೊಂಡ್ರೂ ಬರೀ ಅದು ಮೇಲಿಂದ ನೆಕ್ತಾ ಹೋದ್ರೂ ಕೂಡ ಉಪಯೋಗ ಆಗೋದಿಲ್ಲ. ಈಗ ದ್ರಾಕ್ಷಿಣೆ ಇರಲಿ, ಸಪೋಟ ಇರಲಿ, ಆ್ಯಪಲ್ ಇರಲಿ, ಹಣ್ಣು ಕೈಯಲ್ಲಿದ್ದರೂ ಕೂಡ ಮೇಲಿನ ಸಿಪ್ಪೆ ತೆಗೆಯದೆ ಒಳಗಿನ ತಿರುಳನ್ನು ನೋಡದೆ ರುಚಿಸದೆ ಉಪಯೋಗ ಏನು ಬೈತು? ಹಾಗೆ ಈ ಬ್ರಾಹ್ಮಣ ಜೀವನದ ಮಹತ್ವ ಅಥವಾ ಇದರ ನಿಜವಾದ ಲಾಭ ಯಾರಿಗಾಗುತ್ತೆ ಅಂತಂದರೆ ಬರೀ ಸಂಪ್ರದಾಯ ಆಚರಣೆ ಮಾಡೋದ್ರಿಂದ ಇದರ ಲಾಭ ಆಗೋದಿಲ್ಲ. ಬರೀ ಜಾತ್ರೆಗಳನ್ನು ಮಾಡೋದ್ರಿಂದ ಆಗೋದಿಲ್ಲ. ಸೇವೆಯ ಸಬ್ಜೆಕ್ಟಲ್ಲಿ ನಾವು, ಸೇವೆಯ ಹೆಸರಲ್ಲಿ ನಾವು ಸಂಘಟನೆಗಳಲ್ಲಿ ಸೇರೋದು, ಮಾಡೋದು, ಒಂದು ಜಲಕ್ಕಲ್ಲಿ, ಒಂದು ಜೂಮಲ್ಲಿ ಒಂದು ವಾವ್ ವಾವ್ ಅಂತ ನಮಗೆ ನಾವು ಅನ್ಕೊಂಡು ಬರ್ತಾ ಇರೋದು, ಇದು ಸಾಕಾಗಲ್ಲ. ಇದು ಜ್ಞಾನದ ಸಬ್ಜೆಕ್ಟ್ ಇದೆ, ಯೋಗದ ಸಬ್ಜೆಕ್ಟ್ ಇದೆ, ಧಾರಣೆ ಸಬ್ಜೆಕ್ಟ್ ಇದೆ. ಫೈನಲಿ ಸೇವೆ ತನ್ನಿಂದ ತಾನಾಗೋ ಸಬ್ಜೆಕ್ಟ್. ಇದು ತಾನಾಗಿ ಆಗಬೇಕಾಗಿರೋ ಸಬ್ಜೆಕ್ಟಿಗೆ ಮೊದಲು ಕೈ ಹಾಕ್ತೀವಿ. ಯಾವುದೆಲ್ಲ ನಾನು ಮಾಡ್ಕೊಳ್ಬೇಕಾಗಿದೆ ಅದನ್ನು ಗಾಳಿಗೆ ತೋರ್ತೀವಿ. ಇದು ಎಷ್ಟು ಜ್ಞಾನ, ಯೋಗ, ಧಾರಣೆ ಅನ್ನೋದು ಬರೀ ಸಂಪ್ರದಾಯಕ್ಕೆ ಸೀಮಿತ. ಸರ್ವಿಸ್ ಅನ್ನೋದು ಮಾತ್ರ ಎಲ್ಲರ ಜೊತೆ ಸೇರಿ ಮತ್ತೆ ಅದೇ ಮಾತು, ಅದೇ ಕರ್ಮ, ಅದೇ ಊಟ, ಅದೇ ತಿಂಡಿ, ಅದೇ ತಿರುಗಾಟ. ಎಷ್ಟೋ ಸಲ ಸೇವೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ವಿಸ್ತಾರ ಬೇಕಾದಷ್ಟು ಆಗಿದೆ. ಬಟ್ ನಮ್ಮನ್ನು ನಾವು ಆತ್ಮವಿಮರ್ಶನೆ ಮಾಡಿಕೊಂಡ್ರೆ ಎಷ್ಟು ಸೇವಾ ಕೇಂದ್ರಗಳು, ಎಷ್ಟು ವಿಸ್ತಾರ, ಡ್ರಾಮಾನುಸಾರ ಆಗಿದೆ. ದಾದಿಗಳ ಪ್ರಯತ್ನ, ಬಾಬರವರ ಪ್ರಯತ್ನ, ಮಮ್ಮಾರವರ ಪ್ರಯತ್ನ, ಎಲ್ಲ ಸೀನಿಯರ್ ಟೀಚರ್ಸ್ಗಳ ಪ್ರಯತ್ನ, ಎಲ್ಲ ವಿದ್ಯಾರ್ಥಿಗಳ ಸಹಯೋಗದಿಂದ ಇವತ್ತು ಸ್ಥೂಲವಾದ ಯಜ್ಞ ಬಹಳ ವಿಸ್ತಾರವಾಗಿ ಮತ್ತು ಅನೇಕ ಸಂಖ್ಯೆಯ ಆತ್ಮರು ಕೂಡ ಬಂದಿದ್ದಾರೆ ಒಳಗಡೆ. ಆದರೆ ಬಂದಿರುವ ಆತ್ಮರಲ್ಲಿ ಎಷ್ಟು ಜನಕ್ಕೆ ಆತ್ಮ ತೃಪ್ತಿ ಇದೆ, ಒಳಗಡೆ ಖುಷಿ ಇರೋದು ಬೇರೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಆಗೋದು ಬೇರೆ. ಹೊರಗಡೆ ಉಸಿರುಗಟ್ಟಿದ ವಾತಾವರಣದಿಂದ ಇಲ್ಲಿ ಬಂದು ಕುಂತ ತಕ್ಷಣ ಏನೋ ಒಂದು ಸ್ವಲ್ಪ ನಮಗೆ ಆಗುತ್ತೆ ಅನ್ನೋದು ಬೇರೆ. ಆದರೆ ಯಾವ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಆ ಸತ್ಯವನ್ನು ತಿಳಿದು ಅದರ ಆಳದಲ್ಲಿ ಹೋಗಿ ಆ ಆತ್ಮೀಯ ದೃಷ್ಟಿ, ಆತ್ಮೀಯ ಅನುಭೂತಿಯನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಒಳಗಡೆಯಿಂದ ಆಚರಣೆಯಲ್ಲಿ ಇದ್ದಾರೆ. ಸಂಪ್ರದಾಯ ಆಚರಣೆ ಅಲ್ಲ, ಒಳಗಡೆ ಸಂಸ್ಕಾರದ ಆಚರಣೆ. ಅದನ್ನು ಚೆಕ್ ಮಾಡಿಕೊಂಡಾಗ ಪ್ರತಿಯೊಂದು ಸೇವಾ ಕೇಂದ್ರದ್ದೇ ನೀವು ಲೆಕ್ಕ ಹಾಕ್ಕೊಂಡ್ರೆ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಕನಿಷ್ಠ ಒಂದು 80 ಜನ, 100 ಜನ, ಒಂದು 200 ಜನ ಆತ್ಮರು ಜ್ಞಾನ ತಗೊಂಡು ಕಂಟಿನ್ಯೂವೇಷನ್ ಮಾಡುವಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನೇ ತಗೊಂಡ್ರೆ ಸಂಪ್ರದಾಯ ಎಲ್ಲರೂ ಆಚರಿಸ್ತಾ ಇದ್ದಾರೆ, ಸ್ಥೂಲ ಧಾರಣೆಗಳು ಎಲ್ಲರೂ ಇಟ್ಕೊಳ್ತಾರೆ. ಅವಾಗಲೇ ಅಲ್ಲಿ ಕಂಟಿನ್ಯೂವೇಷನ್ ಆಗಿ ಬರಲಿಕ್ಕೆ ಸಾಧ್ಯ ಮತ್ತು ಅದರಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ. ಹೆಂಗಾದರೂ ಸರಿ ಬರ್ತಿದ್ರಲ್ಲಪ್ಪ ಅನ್ನೋ ಥರದಲ್ಲಿ ಅಂದ್ಕೊಳ್ಳೋರು ಕೂಡ ಇರ್ತಾರೆ, ಅಷ್ಟು ಕೂಡ ಒಂದು ಕೆಟಗರಿ ಇರುತ್ತೆ, ಅದು ಓಕೆ. ಆದರೆ ಎಷ್ಟು ಆತ್ಮರು ಸ್ಥೂಲ ಧಾರಣೆಗಳನ್ನು ಕರೆಕ್ಟಾಗಿ ಪಕ್ಕಾ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೋ ಅಷ್ಟು ಪಕ್ಕಾ ಧಾರಣೆಗಳು ಒಳಗಡೆಯಿಂದ ಕೋಪ ಮಾಡಿಕೊಳ್ಳಲ್ಲ, ಪರಚಿಂತನೆ ಮಾಡಲ್ಲ, ಪರದರ್ಶನ ಮಾಡಲ್ಲ, ವ್ಯರ್ಥ ಆಲೋಚಿಸಲ್ಲ, ಯಾವ ಭಯ ಇಟ್ಕೊಂಡಿಲ್ಲ, ಯಾವುದಕ್ಕೂ ಕಣ್ಣೀರು ಹಾಕಲ್ಲ. ಇದು ಮೂಲ ನಮ್ಮ ಸಂಪ್ರದಾಯ, ಸೂಕ್ಷ್ಮ ಸಂಪ್ರದಾಯ, ಸೂಕ್ಷ್ಮ ಧಾರಣೆ, ಇದು ಸೂಕ್ಷ್ಮ ಶ್ರೀಮತ. ಇದು ದಾದಿಯರೆಲ್ಲರಲ್ಲಿ ಕಾಣಿಸುತ್ತೆ ನೋಡಿ. ನಿಮಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಮುನಿಸ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ, ಜೋರಾಗಿ ಮಾತಾಡೋದಿಲ್ಲ, ಯಾರನ್ನು ದ್ವೇಷ ಮಾಡೋದಿಲ್ಲ, ವ್ಯರ್ಥ ಚಿಂತನೆ ಇರೋದಿಲ್ಲ, ಪರಚಿಂತನೆ ಇರೋದಿಲ್ಲ, ಭಯ ಪಡೋದಿಲ್ಲ,
ಯಾವುದಕ್ಕೂ ಅಳೋದಿಲ್ಲ. ಏನಾದರೂ ಬರಲಿ, ಸ್ವಸ್ಥಿತಿಯ ಕಡೆಗೆ ಗಮನ ಇರ್ತಾ ಇತ್ತು, ಆತ್ಮದ ಸ್ಮೃತಿಯಲ್ಲಿರ್ತಾ ಇದ್ರು, ಪರಮಾತ್ಮನ ನೆನಪಿನ ಪ್ರೀತಿಯಲ್ಲಿ ರಕ್ಷಾ ಕವಚದಂತೆ ಅವರನ್ನ ಬಾಬರವ್ರು ಕಾಪಾಡ್ತಾ ಇದ್ರು. ಬಾಬರವ್ರು ಕಾಪಾಡಬೇಕು ಅಂದ್ರೂ ಕೂಡ ಕಂಡೀಷನ್ ಏನಿರುತ್ತೆ, ನೀವು ಈ ಎಲ್ಲ ಕಂಡೀಷನ್ ಧಾರಣೆಗಳನ್ನು ಇಟ್ಕೊಂಡು ಸ್ವಸ್ಮೃತಿಯಲ್ಲಿ ಇದ್ದರೆ ಬಾಬನ ರಕ್ಷಾ ಕವಚ ಅರ್ಥ ಡ್ರಾಮನೇ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇದು ಕೂಡ ಡ್ರಾಮದ ನಿಯಮನೆ. ಯಾರು ಸ್ವಸ್ಮೃತಿಯಲ್ಲಿ ಇರ್ತಾರೆ, ಯಾರು ನಾಟಕವನ್ನು ಎಷ್ಟು ನಿರ್ದೋಷವಾಗಿ ನೋಡುತ್ತಾರೆ, ಅವರಿಗೆ ನಾಟಕ ಎಂದೂ ಕೂಡ ಯಾವುದೇ ರೀತಿಯ ಪರೀಕ್ಷೆ ಒಡ್ಡಬಹುದು, ಆದರೆ ಅವರನ್ನು ಕೆಳಗೆ ಮುಳುಗಿಸೋದಿಲ್ಲ, ಅವ್ರನ್ನ ಮತ್ತೆ ಮೇಲೆ ತಂದೆ ತರುತ್ತೆ. ಪರೀಕ್ಷೆಗಳು ಬಂದಿರಬಹುದು ಬ್ರಹ್ಮ ಬಾಬಾ ಮಮ್ಮ ದಾದಿಯರೆಲ್ಲರಿಗೂ ಕೂಡ, ಆದರೆ ಅದೇ ಪರೀಕ್ಷೆಗಳು ಅವರನ್ನು ಮೇಲೆ 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 ತಗೊಂಡೋಯ್ತು, ಕಳಸಪ್ರಾಯವಾಗಿ ಮಾಡಿತ್ತು ಹೊರತಾಗಿ ಅವ್ರನ್ನ ಕೆಳಗೆ ತಳ್ಳಲಿಕ್ಕಲ್ಲ ಅವು ಯಾವ ಪರೀಕ್ಷೆಗಳು ಕೂಡ. ಎಷ್ಟು ಪರೀಕ್ಷೆಗಳಾಯಿತು ಅಷ್ಟು ಪುಟವಿಟ್ಟ ಚಿನ್ನದಂತೆ ಅವರು ಒಳಿತಾ ಹೋದ್ರು ಹೊರತಾಗಿ ಅವರನ್ನು ಯಾರೂ ಕೂಡ ಕೆಳಗೆ ತಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹೇಗೋ ಹಾಗೆ ಇವತ್ತು ನಾವು ಕೂಡ ಒಳಗಡೆ ಸ್ವಸ್ಮೃತಿಯ ಅಭ್ಯಾಸದ ಕಡೆಗೆ ತೀವ್ರವಾದ ಗಮನ ಕೊಟ್ಟುಕೊಂಡು ಸೂಕ್ಷ್ಮವಾದ ಧಾರಣೆಗಳು, ಇವಾಗೇನು ನಾವು ಮಾತಾಡಿದ್ವಿ, ಸೂಕ್ಷ್ಮ ಶ್ರೀಮತ, ಕೋಪ ಇಲ್ಲ, ರಾಗ ದ್ವೇಷ ಇಲ್ಲ, ವ್ಯರ್ಥ ಇಲ್ಲ, ಪರಚಿಂತನೆ ಇಲ್ಲ, ಪರದರ್ಶನ ಇಲ್ಲ, ಭಯ ಇಲ್ಲ, ಅಳು ಇಲ್ಲ, ಇವೆಲ್ಲ ಇಟ್ಕೊಂಡು ಗಟ್ಟಿಯಾಗಿ ನಾನೊಂದು ಆತ್ಮ, ಇದು ಅಶರೀರಿ, ಇದು ಸತ್ತಿದ್ದು ಬದುಕಿದ ಹಾಗೆ, ಇದು ಇಚ್ಛಾ ಮಾತ್ರ ಅವಿದ್ಯೆ ಆಗುವ ಹಾದು ವಿಧಿ. ಇದನ್ನ ಮಾಡಿದಿರ ಹೊರಗಡೆ ಕೋಟಿಂಗ್ ಮಾಡಿಕೊಂಡು ನೀಟಾಗಿ ನಾವು ಸ್ಥೂಲ ಸಂಪ್ರದಾಯಗಳನ್ನು ಇಟ್ಕೊಂಡು ಒಳಗಡೆ ನೋಡಿದ್ರೆ ಕೋಪ ಇದೆ, ದ್ವೇಷ ಇದೆ, ವ್ಯರ್ಥ ಇದೆ, ಮುನಿಸ್ಕೊಳ್ತೀವಿ, ಬೇಜಾರಲ್ಲಿ ಬರ್ತೀವಿ, ಸ್ವಲ್ಪ ನೋವಾದ್ರೆ ಅಯ್ಯೋ ಅಂತ ಅಳ್ತೀವಿ, ಜೋರಾಗಿ ಕೂಗಾಡ್ತೀವಿ. ಇವು ಯಾವ ಧಾರಣೆಗಳು ಅಂದರೆ ಬರೀ ಮೇಲ್ಗಡೆ ತೊಗಟೆಯನ್ನೇ ಇನ್ನೂ ಬಿಚ್ಚಿಲ್ಲ ಇವರು, ಬರೀ ಮೇಲ್ಗಡೆ ನೆಕ್ತಾ ಇದೀವಿ ಅಷ್ಟೇ. ಬರೀ ಸ್ಥೂಲ ಸಂಪ್ರದಾಯ ಅಂದರೆ ಅಷ್ಟೇ ಟೇಸ್ಟ್ ನಮ್ದಿರೋದು. ಒಳಗಡೆ ಇದು ಹೋಗಬೇಕು, ಶಾಂತಿ ಇರಬೇಕು, ಸಹನೆ ಇರಬೇಕು. ಪರೀಕ್ಷೆಗಳು ಎಷ್ಟಾದರೂ ಬರಲಿ, ಪರಿಸ್ಥಿತಿಗಳು ಎಷ್ಟಾದರೂ ಬರಲಿ, ಬಾಬಾರವರು ಮತ್ತೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ, ಇವತ್ತು ಮಾಡಿಸ್ಕೊಂಡಿದ್ದಾರೆ, ನಿನ್ನೆ ಮಾಡಿಸ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಕಣ್ಣಲ್ಲಿ ನೀರು ಹಾಕಬಾರ್ದು, ಪ್ರತಿಜ್ಞೆ ಮಾಡಿ ಅಂತಿದ್ದಾರೆ. ಇವತ್ತು ಎಂಥ ಸಂಬಂಧಿಕರು ಕೂಡ ತೀರ್ಕೊಂಡ್ರು ನೀವು ಸಂಬಂಧದಲ್ಲಿ ಯಾವುದೇ ಕಣ್ಣೀರು ಬರಬಾರದು ನಿಮಗೆ. ಅಷ್ಟು ಒಳಗಡೆ ನಷ್ಟಮೋಹಿಗಳಾಗಬೇಕು, ತೀವ್ರ ವೈರಾಗಿಗಳಾಗಬೇಕು, ಇಚ್ಛಾ ಮಾತ್ರ ಅವಿದ್ಯೆ ಆಗಬೇಕು. ಇದು ಆತ್ಮಿಕ ಸ್ಥಿತಿ, ಆತ್ಮಿಕ ಸ್ವರೂಪದ ಧಾರಣೆಗಳು. ಸ್ಥೂಲ ಸಂಪ್ರದಾಯ ಹೊರಗಡೆ ಸಾವಿರಾರು ಇದೆ, ಅದರಲ್ಲಿ ಇದು ಒಂದು ಆಗೋಗುತ್ತಷ್ಟೇ. ಆ ಊಟದ ನಿಯಮ ಆಗಿರ್ಬೋದು, ಯೋಗದ ನಿಯಮ ಆಗಿರ್ಬೋದು, ಇದೇನು ದೊಡ್ಡ ಸಂಪ್ರದಾಯ ಇದು. ಎಲ್ಲ ಧರ್ಮಗಳಲ್ಲೂ ಎಲ್ಲ ಥರದ ಸಂಪ್ರದಾಯಗಳು ಎಂಥವ್ರಿಗೂ ಕೂಡ ಇದ್ದೇ ಇದೆ. ಒಂದು ಆಫೀಸ್, ನಾಸ್ತಿಕರು ಕೂಡ ಒಂದು ಆಫೀಸ್ ಇಟ್ಕೊಂಡಿದ್ರೆ ಅವ್ರಿಗೂ ಒಂದಷ್ಟು ನಿಯಮಗಳಿರುತ್ತೆ ಅಷ್ಟೇ. ನಿಯಮಗಳೇ ಜ್ಞಾನ ಅಲ್ಲ, ನಿಯಮಗಳೇ ಪುರುಷಾರ್ಥ ಅಲ್ಲ. ನಿಯಮಗಳು ಪುರುಷಾರ್ಥದ ಶಿಸ್ತಿನ ಒಂದಷ್ಟು ಅಡಿಪಾಯನೇ ಹಾಕ್ಬೋದೇ ಹೊರತಾಗಿ, ಆದರೆ ಅದೇ ಪುರುಷಾರ್ಥ ಅಲ್ಲ. ಪುರುಷಾರ್ಥ ಒಳಗಿನ ಪರಿವರ್ತನೆ, ಆಂತರಿಕ ಪರಿವರ್ತನೆ, ದೃಷ್ಟಿ ಪರಿವರ್ತನೆ ಆಗೋದು ನಿಜವಾದ ಪುರುಷಾರ್ಥ ಮತ್ತು ನಿಜವಾದ ಸಾರ್ಥಕ ಅನುಭೂತಿ. ಈ ಕಡೆಗೆ ನಾವು ಗಮನ ಕೊಡಬೇಕು. ಆಗ ಮಾತ್ರ ಈ ಸೃಷ್ಟಿಯಲ್ಲಿ ನಮಗೆ ಶುಭ ಭಾವನೆ ಯಾವತ್ತೂ ಇರುತ್ತೆ. ಅಶುಭ ಅನ್ನೋದು ಗೊತ್ತೇ ಇಲ್ಲ ನಮಗೆ, ಯಾಕಂದರೆ ಇಡೀ ನಾಟಕವನ್ನು ಶುಭ ನೋಡಿ. ಹಿಂದೆ ಮನೆಗಳಲ್ಲಿ ಬರಿತಾ ಇದ್ರು, ಸ್ವಸ್ತಿಕೆಗಳನ್ನು ಇಡ್ತಾ ಇದ್ರು, 4 ಮನೆ ಬರಿತಾ ಇದ್ರು, ಶುಭ ಲಾಭ ಅಂತ ಬರಿತಾ ಇದ್ರು. ಎಲ್ಲಿದೆ ನಕಾರಾತ್ಮಕತೆ? ಇಡೀ ಸೃಷ್ಟಿ ನಾಟಕ 4 ಚಕ್ರಗಳಲ್ಲೂ ಕೂಡ ಶುಭ ಇದೆ ಮತ್ತು ಲಾಭ ಇದೆ ಅಂತ ಅನ್ನೋದೇ ಅದರ ಅರ್ಥ ಆಗಿತ್ತು. ಅದನ್ನೇ ಹೇಳ್ತಾ ಇರೋದು ಬಾಬಾ. ಡ್ರಾಮಾ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ. ಹೇಗೆ ಬಾಬಾನು ಹಾಗೆ ಡ್ರಾಮನು ಕೂಡ. ಹೇಗೆ ಭಗವಂತನನ್ನು ನಾವು ಕಲ್ಯಾಣಕಾರಿ, ಮಂಗಳಕಾರಿ ಅಂತ ಒಪ್ಕೊಳ್ತೀವಿ, ಶುಭಕಾರಿ ಅಂತ ಒಪ್ಕೊಳ್ತೀವಿ,
ಆಸ್ ಇಟ್ ಈಸ್ ಡ್ರಾಮಾವನ್ನು ನೋಡುವ ದೃಷ್ಟಿಯು ಕೂಡ ಅದೇ ಆದಾಗ ಆಗ ಜಗತ್ತಿನಲ್ಲಿ ನಮಗೆ ನಕಾರಾತ್ಮಕತೆ, ನೆಗೆಟಿವ್ ಅನ್ನೋದು ಇರೋದೇ ಇಲ್ಲ. ಅದು ಪ್ರಪಂಚದಲ್ಲಿರುವ ನಕಾರಾತ್ಮಕತೆ ಅಲ್ಲ, ನಮ್ಮೊಳಗಡೆ ಇರತಕ್ಕಂಥ ನಕಾರಾತ್ಮಕತೆ. ಅದು ಹೊರಗಡೆ ಸೃಷ್ಟಿಯಲ್ಲಿರ್ತಕ್ಕಂಥದ್ದಲ್ಲ ನಕಾರಾತ್ಮಕ, ನಮ್ಮ ದೃಷ್ಟಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಚೇಂಜ್ ಆಗಬೇಕಾಗಿರೋದು ಸೃಷ್ಟಿಯಲ್ಲ, ನಮ್ಮ ದೃಷ್ಟಿ. ಅದು ತಾನಾಗಿ ತಾನು ಪರಿವರ್ತನೆಗೊಳ್ಳುತ್ತೆ, ತನ್ನ ಪ್ರೋಸೆಸ್ಸನ್ನು ತಾನು ಮಾಡ್ಕೊಳ್ತಾ ಇರುತ್ತೆ. ಅದು ತನ್ನ ಕೆಲಸವನ್ನು ನಿರಂತರ ನಿತ್ಯ ನೂತನವಾಗಿ ನಿತ್ಯೋತ್ಸವದಂತೆ ಅದು ನಡೀತಾ ಇದೆ. ನೀವು ಯಾರು ಅದಕ್ಕೆ ಪ್ರಶ್ನೆ ಮಾಡಲಿಕ್ಕೆ? ಇವಾಗ ಯಾಕೆ ಹಿಂಗೆ ಮಾಡ್ತೀಯ, ಅವಾಗ ಯಾಕೆ ಹಂಗೆ ಮಾಡ್ತೀಯ, ಅವಾಗ ಯಾಕೆ ಹಂಗೆ ಮಾಡಿ? ನೀವು ಯಾರು? ಅದ್ರ ಕೆಲಸ ಅದಕ್ಕೆ ಮಾಡಲಿಕ್ಕೆ ಬಿಡಿ. ಹೇಗೆ ನಾವು ಪೊಲೀಸರಿಗೆ ಹೇಳ್ತೀವಿ ಅವ್ರ ಕೆಲಸ ಮಾಡಕ್ಕೆ ಬಿಡಿ, ಕೋರ್ಟಲ್ಲಿ ಹೇಳ್ತೀವಿ ಅವ್ರ ಕೆಲಸ ಮಾಡಕ್ಕೆ ಬಿಡಿ, ಲಾಯರು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋದರೆ ಡಾಕ್ಟರ್ ಹತ್ರ ಅವ್ರ ಕೆಲಸ ಮಾಡಕ್ಕೆ ಬಿಡಿ ಅಂತ ಹೇಳ್ತೀವಿ. ಕುಟುಂಬಸ್ಥರಿಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋರಿಗೆ ಅವ್ರ ಕೆಲಸ ಮಾಡಕ್ಕೆ ಬಿಡಿ ಅಂತೀವಿ. ಹೀಗೆ ಅವ್ರ ಕೆಲಸ ಮಾಡಕ್ಕೆ ಬಿಟ್ಟರೆ ಎಲ್ಲ ನಡೆಯೋದಿಲ್ಲ. ನಮಗೆ ಮೋಹ ಇದೆ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ವಲ್ಲ. ಅಪ್ಪಂದು ಹೊಟ್ಟೆ ಕೊಯ್ಬಾರ್ದು ಅಂತ ನಾವು ಅಲ್ತಾ ಹೋದ್ರೆ ಡಾಕ್ಟರ್ ಕೆಲಸ ಮಾಡಕ್ಕೆ ಬಿಟ್ಟರೆ ಅದು ಆಪರೇಷನ್ ಆಗತ್ತೆ. ಇಲ್ಲ ಸತ್ತು ಹೋಗ್ತಾನೆ. ಸತ್ತು ಹೋದ್ಮೇಲೂ ಕೂಡ ನಾವು ಎಷ್ಟು ಮೋಹ ಇದೆ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಸಂಸ್ಕಾರ ಆಗಲ್ಲ. ಸಂಸ್ಕಾರ ಮಾಡಕ್ಕೆ ಬಿಡಬೇಕಾಗತ್ತೆ, ನಾವು ಬಿಟ್ಟು ಕೊಡ್ಬೇಕು ಅವರಿಗೆ. ಹಾಗೆ ಈ ಪ್ರಪಂಚ ಅನ್ನೋದು ಕೂಡ ತನ್ನನ್ನು ತಾನು ಸದಾಕಾಲ ಪರಿವರ್ತನೆ ಮಾಡಿಕೊಳ್ಳುವ ಕೆಲಸವನ್ನು ತಾನು ಮಾಡ್ಕೊಳ್ತಾ ಇದೆ. ಅದಕ್ಕೆ ಬಿಡಬೇಕು ನಾವು. ಹಾಗಂತ ನೀವು ಯಾರು ತಡಿತೀರಿ ಅಂತಿಲ್ಲ, ತಡೆಯೋಕ್ಕೆ ಸಾಧ್ಯನೂ ಇಲ್ಲ. ಅದನ್ನು ಪರಮಾತ್ಮನೂ ತಡೆಯಲ್ಲ ಅದನ್ನು. ಆದರೆ ಒಪ್ಕೊಳ್ಳುವ ಮನಸ್ಥಿತಿ ಬಂದರೆ ನೀವು ಜ್ಞಾನಿಗಳು, ತ್ರಿನೇತ್ರಿಗಳು. ಇಷ್ಟೇ ಇಲ್ಲ ಆಗಬೇಕಾಗಿರೋದು. ಯಾವ ನಕಾರಾತ್ಮಕತೆನೂ ಎಲ್ಲೂ ಇಲ್ಲ. ನಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ಇದು ಏನಾಗ್ತಿದೆಯೋ ಅದೆಲ್ಲವೂ ಒಳ್ಳೆಯದೇ. ಅದಕ್ಕೆ ಭಗವದ್ಗೀತೆಯ ಸಾರನೇ ಅದೇ, ಆದದ್ದೆಲ್ಲ ಒಳ್ಳೆಯದಕ್ಕೆ. ಜೋ ಹುವ ಅಚ್ಚಾ ಹುವ, ಜೋ ಓ ರಹಾ ಹೈ ಅಚ್ಚಾ ಓ ರಹಾ ಹೈ, ಜೋ ಹೋನೆ ವಾಲಾ ಹೈ ವೋ ಭಿ ಅಚ್ಚಾ ಹೈ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಕಾರಾತ್ಮಕ ಅನ್ನೋದು ನಾವು ಬ್ರಾಹ್ಮಣ ಜ್ಞಾನಿ ಆತ್ಮರ ಡಿಕ್ಸ್ನರಿಯಲ್ಲಿ ಇಲ್ಲ. ಅಶುಭ ಅನ್ನೋದು ಇಲ್ಲ, ನಷ್ಟ ಅನ್ನೋದು ಇಲ್ಲ, ಭಯ ಅನ್ನೋದು ಇಲ್ಲ, ಚಿಂತೆ ಅನ್ನೋದು ಇಲ್ಲ, ದುಃಖ ಅನ್ನೋದು ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಎಲ್ಲವೂ ಡ್ರಾಮಾ ಅನುಸಾರ, ಸಮಯ ಅನುಸಾರ, ಪಾತ್ರ ಅನುಸಾರ ಎಲ್ಲರದ್ದು ನಡೀತಾ ಇದೆ. ಹಾಗೆ ಈಗ ನಾನು ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣದ ಸಂಪ್ರದಾಯವೂ ಕೂಡ ಬಂದಿದೆ, ಒಳಗಡೆ ಸಂಸ್ಕಾರವೂ ಕೂಡ ಬರಬೇಕು. ಇದೆರಡೂ ಒಟ್ಟೊಟ್ಟಿಗೆ ನಡೆದರೆ ನನ್ನಲ್ಲಿ ಆಗುವ ಪ್ರಯತ್ನ ಇದು, ನನ್ನಲ್ಲಿ ಆಗುವ ಪರಿವರ್ತನೆ. ಈಗ ಎಲ್ಲರೂ ಆಗಬೇಕು, ಆಗಲ್ಲ. ಒಬ್ಬನೇ ಬ್ರಹ್ಮ, ಒಬ್ಬರೇ ಮಮ್ಮ. ಹಾಗೆ ನಮ್ಮ ಪಾತ್ರ ಅನುಸಾರ ನಾವು ಪರಿವರ್ತನೆ ಕೊಳ್ತೀವಿ. ಅದನ್ನೂ ಕೂಡ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು. ನನ್ನ ಕೆಪಾಸಿಟಿ, ನನ್ನ ಪಾತ್ರ ಎಷ್ಟಿದೆಯೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ತೃಪ್ತಿ ಇರಬೇಕು ನನಗೆ, ದೃಷ್ಟಿ ಇರಬೇಕು ನನಗೆ. ಪಾತ್ರ ಪರಿವರ್ತನೆ ದಿನದಿಂದ ದಿನಕ್ಕೆ ಮಾಡಿಸುತ್ತೆ. ಆದರೆ ಪಶ್ಚಾತ್ತಾಪ ಪಾತ್ರದಲ್ಲಿ ಪಡಬಾರದು ಅಂತಲ್ಲ. ಆದರೆ ಒಳಗಡೆ ಸತ್ಯ ಗೊತ್ತಾದ ಮೇಲೆ ನಿಮ್ಮಿಂದ ತಪ್ಪು ಆಗೋದೇ ಇಲ್ಲ. ಹಾಗೂ ಏನಾದರೂ ನಡೆದಿದೆ ಅಂತಂದರೆ ಅವು ಪರೀಕ್ಷೆಗಳೇ ಹೊರತಾಗಿ ತಪ್ಪುಗಳಲ್ಲ. ಮೆಟ್ಟಿಲುಗಳಾಗಿ ಪರಿವರ್ತನೆ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಇದೇ ಶುಭ ಚಿಂತನೆಯನ್ನು, ಶುಭ ದೃಷ್ಟಿಯನ್ನು ಸದಾಕಾಲ ಇಟ್ಕೊಂಡು ತ್ರಿನೇತ್ರಿಗಳಾಗಿ ಈ ಸಂಗಮಯುಗದ ಸಂಪೂರ್ಣ ಆನಂದವನ್ನು ಅನುಭವಿಸುವ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದೋಣ, ಕರ್ಮಾತೀತ ಸ್ಥಿತಿಯನ್ನು ಹೊಂದೋಣ. ಆಗ ನಾವೆಲ್ಲರನ್ನು ಆತ್ಮೀಯ ದೃಷ್ಟಿಯಲ್ಲಿ ನೋಡ್ತೇವೆ, ಡ್ರಾಮವನ್ನು ಪರ್ಫೆಕ್ಟಾಗಿ ನಾವು ಕಾಣ್ತೇವೆ. ಇದು ಬಾಪ್ ಸಮಾನ ಸ್ಥಿತಿನೂ ಕೂಡ ಆಗುತ್ತೆ. ಇಂಥ ಒಂದು ಸುಂದರವಾದ ವರದಾನವನ್ನು ಕೊಟ್ಟಿರುವ ಬಾಬಾರವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಅಚ್ಚ. ಓಂ ಶಾಂತಿ.